ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬರಗಾಲದ ಭೀತಿಯಿಂದ ತತ್ತರಿಸಿದ್ದ ಜಿಲ್ಲೆಯ ಜನತೆಯ ಮುಖದಲ್ಲಿ ಮಳೆರಾಯನು ಕೊಂಚ ಮಂದಹಾಸ ಮೂಡಿಸಿದ್ದಾನೆ. ಕಳೆದ ಒಂದು ವಾರದಿಂದ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು, ಬರದ ಅಭಾವದಿಂದ ಬಸವಳಿದಿದ್ದ ರೈತರು ಕೃಷಿ ಚಟುವಟಿಕೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ತಾಲೂಕಿನ ವಸ್ತಾರೆ ಗ್ರಾಮದ ಕೃಷಿಕ ಶಂಕರೇಗೌಡ ಮಾತಾಡಿ, ತಡವಾಗಿಯಾದರೂ ವರುಣ ಕೃಪೆ ತೋರಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ತುಂಬಾ ಹರ್ಷವಾಗಿದೆ. ಲೇಟ್ ಆಯ್ತು, ಆದ್ರೂ ಇವಾಗ ಒಳ್ಳೆ ಮಳೆ ಆಗಿದೆ, ಏನ್ ತೊಂದರೆ ಇಲ್ಲ. ಈಗ ಇನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮಳೆ ತೊಂದರೆ ಇಲ್ಲ, ಚೆನ್ನಾಗಿ ಆಗಿದೆ. ಇವಾಗ ನಾಟಿಗೆ ಭೂಮಿ ರೆಡಿ ಮಾಡ್ಕೊಂತ ಇದೀವಿ. ಇನ್ನೊಂದು 4-5 ದಿವಸದಲ್ಲಿ ನಾಟಿ ಆಗುತ್ತೆ. ಹೆಚ್ಚು ಕಡಿಮೆ 20-22ನೇ ತಾರೀಕಿನ ಹೊತ್ತಿಗೆ ಎಲ್ಲರದು ಈ ನಮ್ಮ ಏರಿಯಾದಲ್ಲಿ ಎಲ್ಲರದು ಕೆಲಸ ಮುಗಿಯುತ್ತೆ. ಹಿಂದೊಮ್ಮೆ ಪವಿತ್ರವಾಗಿದ್ದ ನಗರದ ಪವಿತ್ರವನ ಇಂದು ಅಪವಿತ್ರವಾಗಿದ್ದು ಕುಡುಕರ ಜೂಜುಕೋರರ ಕೇಂದ್ರವಾಗಿ ಮಾರ್ಪಟ್ಟಿದೆ. ನಾನು ಪವಿತ್ರವನ ಕಡೂರಿನಿಂದ ಚಿಕ್ಕಮಗಳೂರಿಗೆ ಬರುವಾಗ ನಗರದ ಹೆಬ್ಬಾಗಿಲಿನಲ್ಲಿ ನಾನಿದ್ದೇನೆ. ಹಿಂದೊಮ್ಮೆ ಶಂಕರ್ನಾಗ್ ಅಭಿನಯದ ಸಾಂಗ್ಲಿಯಾನ ಚಿತ್ರದಲ್ಲಿ ನನ್ನ ಮಡಿಲಿನಲ್ಲಿ ಹಾಡೊಂದನ್ನು ಚಿತ್ರಿಸಿದ್ದರು. ಬಹಳಷ್ಟು ವಿದ್ಯಾರ್ಥಿಗಳು ಕುಳಿತು ಏಕಾಗ್ರತೆಯಿಂದ ಓದುತ್ತಿದ್ದರು. ಮನನೊಂದು ಬಂದವರಿಗೆ ಮನಶಾಂತಿಯನ್ನು ನೀಡುತ್ತಿದ್ದೆ. ಪಾರಿಜಾತ ಪುಷ್ಪ, ಅರಳಿ ಮರ, ಬೆಟ್ಟದ ನೆಲ್ಲಿಕಾಯಿ ಮುಂತಾದ ಆಯುರ್ವೇದ ಸಸ್ಯಗಳು ನನ್ನ ಒಡಿಲಿನಲ್ಲಿದ್ದವು. ದುಷ್ಟರು ಬೇವಿನ ಮರವನ್ನು ಕಡಿದು ಬೇವಿನ ಕಟ್ಟೆಯನ್ನು ಮದ್ಯಪಾನದ ಟೇಬಲ್ ಮಾಡಿಕೊಂಡಿದ್ದಾರೆ. ನನ್ನ ಎದುರುಗಡೆ ಶಾಲೆಯನ್ನು ನಿರ್ಮಿಸಿದ್ದಾರೆ. ಅಲ್ಲಿನ ಮಕ್ಕಳು ಪ್ರತಿದಿನ ಕುಡುಕರನ್ನು ನೋಡುತ್ತಿದ್ದಾರೆ. ಆ ಎಳೆ ಮನಸ್ಸಿನ ಮೇಲೆ ಎಷ್ಟೊಂದು ದುಷ್ಪರಿಣಾಮ ಬೀರುತ್ತಿರಬೇಕು. ಎಲ್ಲಿ ನೋಡಿದರೂ ಹಸಿರು ತುಂಬಿತ್ತು. ಈಗ ಖಾಲಿ ಮದ್ಯದ ಬಾಟಲಿಗಳು ತುಂಬಿ ನಿಂತಿವೆ. ಹಸಿರು ಎಲೆಗಳಿಂದ ತುಂಬಿ ತುಳುಕುತ್ತಿದ್ದ ಜಾಗದಲ್ಲಿ ಇಸ್ಪೀಟ್ ಎಲೆಗಳು ನನ್ನ ನೋಡಿ ನಗುತ್ತಿವೆ. ಇದರ ಬಗ್ಗೆ ಗಮನ ಹರಿಸಬೇಕಿದ್ದ ಅಧಿಕಾರಿಗಳೇ ಮೈಮರೆತು ಮಲಗಿದ್ದಾರೆ. ಅಧಿಕಾರಿಗಳೇ, ಒಮ್ಮೆ ಎದ್ದು ನನ್ನನ್ನು ನೋಡಿ ಅಪವಿತ್ರವನವಾಗಿರುವ ನನ್ನನ್ನು ಪವಿತ್ರವನ್ನಾಗಿಸಿ ಪುಣ್ಯ ಕಟ್ಟಿಕೊಳ್ಳಿ. ಜಿಲ್ಲಾ ಮಾಜಿ ಸೈನಿಕರನ್ನು ಇಂದು ನಗರದಲ್ಲಿ ಸನ್ಮಾನಿಸಲಾಯಿತು. ನಗರದ ಕುವೆಂಪು ಕಲಾಮಂದಿರದಲ್ಲಿ ಮಾಜಿ ಸೈನಿಕರ ಕುಟುಂಬಗಳಿಗೆ ವಿವಿಧ ಸೌಕರ್ಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರಿಗೆ ಗೌರವಾರ್ಥವಾಗಿ ಅವರ ಪತ್ನಿಯರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವೇಣುಗೋಪಾಲನ್, ಉನ್ನತ ಶಿಕ್ಷಣ ಸಚಿವ ಸಿಟಿ ರವಿ, ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಜೀವರಾಜ್, ಸಂಸದ ಜಯಪ್ರಕಾಶ್ ಹೆಗಡೆ, ನಗರಸಭೆ ಅಧ್ಯಕ್ಷ ಪ್ರೇಮ್ ಕುಮಾರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಪ್ರಿಯ ವೀಕ್ಷಕರೇ, ನೀವು ಫ್ರೀ ಇದ್ರೆ ಚಿಕ್ಕಮಗಳೂರನ್ನು ಹಾಗೆ ಒಂದು ಸುತ್ತು ನಾವು ನಿಮಗೆ ಹಾಕಿಸ್ತೀವಿ. ಒಂದ್ ನಿಮಿಷ, ಏನ್ ಮುಳ್ಳಯ್ಯನಗಿರಿ, ಅಯ್ಯನ ಕೆರೆ, ಮಾಣಿಕ್ಯದಾರ ಇಂಥ ಸುಂದರವಾದ ಪ್ರದೇಶ ತೋರಿಸ್ತೀವಿ ಅನ್ಕೊಂಡ್ರ? ಖಂಡಿತ ಇಲ್ಲ. ನೀವು ನೋಡೋದು ಗೌರಿ ಕಾಲುವೆಯ ಕರ್ಮಕಾಂಡ. ನೀವೇನಾದ್ರೂ ಕೆಸರಾಟ ಆಡ್ಬೇಕು ಅಂದ್ರೆ ಇದು ಸರಿಯಾದ ಜಾಗ. ಯಾಕೆ ಅಂತೀರಾ? ಗೌರಿ ಕಾಲುವೆ ಎಂಟ್ರಿ ಆಗ್ತಿದ್ದ ಹಾಗೆ ಶುರುವಾಗುತ್ತೆ ಕೆಸರು ಗದ್ದೆ. ಯುಜಿಡಿ ಕೆಲಸ ನೆಪದಲ್ಲಿ ರಸ್ತೆಗಳನ್ನು ಅಗೆದು ಕೆಲಸ ಮುಗಿದ ಮೇಲೆ ಕೆಲಸ ಪೂರ್ಣ ಮಾಡದೆ ಹಾಗೆ ಬಿಟ್ಟಿದ್ದರು. ರಸ್ತೆ ಪೂರ್ತಿ ಕೆಸರು ತುಂಬಿದ್ದು ನಡೆದಾಡುವವರಿಗೆ ಪರದಾಟ ಆಗಿದೆ. ಶಾಲೆಯ ಮಕ್ಕಳು ಓಡಾಡುವಾಗ ಸಮವಸ್ತ್ರ ಕೆಸರಾಗುತ್ತದೆ. ದ್ವಿಚಕ್ರ ವಾಹನದಲ್ಲಿ ಓಡಾಡುವವರು ದಿನಾ ಬೀಳುವುದು ಏಳುವುದು ಸಾಮಾನ್ಯವಾಗಿದೆ. ವಯಸ್ಸಾದವರು ಓಡಾಡಲು ಸಾಧ್ಯವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಮ್ಮಣ್ಣು ಗುಂಡಿ ನೋಡಲು 30 ಕಿಲೋಮೀಟರ್ ಹೋಗಬೇಕಾಗಿಲ್ಲ, ಇಲ್ಲೇ ನೋಡಬಹುದು. ಇದನ್ನು ಅಧಿಕಾರಿಗಳಿಗೆ ತಿಳಿಸಿದರೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ನಗರಸಭೆಯನ್ನು ಸ್ಥಳೀಯರು ದೂರಿದರು. ಎಲ್ಲ ಇದ್ ಮಾಡಿಲ್ಲ, ಕಷ್ಟ ಆಗ್ಬಿಟ್ಟಿದೆ. ತೊಂದ್ರೆ, ತಾರ್ ಹಾಕಿಸ್ಕೊಡಿ, ಕ್ಲೀನ್ ಮಾಡ್ಕೊಡಿ. ರೋಡಲ್ಲಿ ನಲ್ಲಿ ಇಲ್ಲ, ನಲ್ಲಿಗೊಳ್ಳಿ ಮನೆ ಹತ್ರ ಬಾಕಿಗೊಳ್ಳಿ. ಹಿಂದ್ಗಡೆ ರೋಡಲ್ಲಿ ನೀರಿಗೂ ಕಷ್ಟ. ಇಲ್ಲಿ 3 ದಿವಸಕ್ಕೆ 4 ದಿವಸಕ್ಕೊಂದ್ಸ ಎಲ್ಲ ಹೇಳಿದೆ. ಹೇಳಿದ್ರೆ ಮಾಡ್ತೀವಿ ಅಂತಾರೆ, ಮಾಡಲ್ಲ. ಯಾರುವೆ ಸುಮ್ನೆ ಹೇಳ್ತಾರೆ, ಮಾತ್ರ ಮಾಡಲ್ಲ. ಇನ್ನು ಈ ಸಮಸ್ಯೆ ಬಗೆಹರಿಯಬೇಕಾದರೆ ಮತ್ತೆ ಬೇಸಿಗೆ ಬರಬೇಕೇನೋ. ನೋಡಿದರಲ್ಲ ಚಿಕ್ಕಮಗಳೂರಿನ ಕಥೆಯನ್ನ. ಸಾರ್ವಜನಿಕರು ಒಟ್ಟಾಗಿ ಸೇರಿ ಧ್ವನಿಗೂಡಿಸಿದರೆ ಮಾತ್ರ ಈ ಸಮಸ್ಯೆ ನಿವಾರಣೆಯಾಗುವುದು ಅನ್ನೋದು ನಿಮಗೆ ತಿಳಿದಿರಲಿ.